ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್. ಶ್ರೀ ಕೃಷ್ಣ ಸಂದೇಶ ನಿಮಗಾಗಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ತಪ್ಪು ನಡೆದಿದ್ದರೂ ಅದಕ್ಕೆ ಯಾವುದೋ ಒಂದು ಕಾರಣ ಇರಬಹುದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದದೆಲ್ಲವ ಬಂದಂತೆ ಸ್ವೀಕರಿಸು. ಸ್ವಲ್ಪ ಪೆಟ್ಟು ಬಿದ್ದರೂ ಮನಸ್ಸನ್ನು ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡ. ಮನಸ್ಸು ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಒಡೆತನದಿಂದಲೂ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳುತ್ತಾನೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯ ಸಾಧಿಸುತ್ತಾನೆ. ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಮಾಧವ, ಜೀವನ ಎಂದರೇನು? ಶ್ರೀಕೃಷ್ಣ ನಗುತ್ತಾ ಹೇಳುತ್ತಾನೆ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಯಾರಿಗೂ ಏನನ್ನು ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು, ನೀವು ಕೊಡುತ್ತಿರುವಿರೋ ಅಥವಾ ಹಳೆ ಜನ್ಮದ ಸಾಲವನ್ನು ತೀರಿಸುತ್ತಿರುವಿರೋ? ಅಹಂಕಾರ ಮತ್ತು ಸಂಸ್ಕಾರದ ನಡುವಿನ ವ್ಯತ್ಯಾಸವೆಂದರೆ ಅಹಂಕಾರ ಇರುವವರು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಸಂತೋಷಪಡುತ್ತಾರೆ. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿ ಇರದು. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಕೂಡ ನಿನಗೆ ಉನ್ನತ ಸ್ಥಾನವನ್ನು ದೊರಕಿಸಿಕೊಡಬಲ್ಲದು. ಯಾರು ಏನೋ ಅಂದರು ಅನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದು ಆಗುವಂತಿದ್ದರೆ ಈ ಭೂಮಿ ಸ್ವರ್ಗವಾಗುತ್ತಿತ್ತು, ಇಲ್ಲವೇ ಪೂರ್ತಿ ನರಕವಾಗುತ್ತಿತ್ತು. ಅದಕ್ಕಾಗಿ ಇಂತಹ ಮಾತುಗಳಿಂದ ಗಮನ ಕೊಡದೆ ಯಾವುದು ನಿತ್ಯ ಇರುವುದು, ಯಾವುದು ಸತ್ಯ ಇರುವುದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯಚಂದ್ರನಂತೆ ನೀನು ಇಡೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಸಾರ್ಥಕವಾಗುತ್ತದೆ. ಯಾರ ಹತ್ತಿರವೂ ನಾವು ಏನನ್ನೂ ಬಯಸಬಾರದು. ಕೆಲವೊಮ್ಮೆ ನಾವು ಬಯಸಿದ್ದು ಸಿಗಲಿಲ್ಲವೆಂದರೆ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನೂ ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಾತ್ರ ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಎಲ್ಲವೂ ಇದ್ದು ಭಾಗ್ಯಹೀನರಾಗಿ ಬದುಕುವ ಕೆಲವು ಶ್ರೀಮಂತರನ್ನು ನೋಡಿದಾಗ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕೆಂಬುದು ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿ 4 ಜನ ಸಂತೋಷವಾಗಿರುತ್ತಾರೆ ಅಂದರೆ ಇರಲಿ ಬಿಡಿ, ನಿಮ್ಮ ಜೊತೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಇರುತ್ತಾನೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತದೆ ಎಂದು ತಿಳಿಯದಷ್ಟು ದಡ್ಡನಾಗಿರುತ್ತಾನೆ. ಎಲ್ಲವನ್ನೂ ಮಾಡುವವನು ನಾನು ಎಂಬ ಅಹಂಕಾರವನ್ನು ತೊರೆದು ನಾನು ನಿಮಿತ್ತ ಮಾತ್ರ ಎಂಬ ಅರಿವು ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಸುಖವಾಗಿರುವುದು ತುಂಬ ಸರಳ, ಆದರೆ ಬೇರೆಯವರ ಸುಖವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಸ್ವಭಾವವನ್ನು ತ್ಯಾಗ ಮಾಡಬೇಕು. ಅಂದಾಗ ನಿನ್ನ ಬದುಕು ಸುಖಮಯವಾಗಿರುತ್ತದೆ. ನಿನ್ನೆಯ ಸುಖ ನಾಳೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಹಾಗೆ ಇಂದಿನ ಕಷ್ಟಗಳು ನಾಳೆ ಇರದೇ ಇರಬಹುದು. ಕಷ್ಟ ಸುಖ ಬಂದು ಹೋಗುವ ಬಂಧುಗಳಂತೆ ಇರುವುದು. ಒಂದೇ ಜೀವನ, 4 ಜನದ ಜೊತೆ ಬೆರೆತು ನಗು ನಗುತ್ತಾ ಬಾಳೋಣ. ಮೋಸ ಮಾಡಿದವರು ಈ ಕ್ಷಣಕ್ಕೆ ಸಂತೋಷವಾಗಿರಬಹುದು, ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಪ್ರತಿದಿನ ಸುರಿಸುವ ಕಣ್ಣೀರ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರರನ್ನು ಮುಳುಗಿಸಿಬಿಡುತ್ತೆ. ಇದು ಕಟು ಸತ್ಯ. ನಾನು ನನ್ನದು ಎಂದು ಮರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುದು ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ.
ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡುತ್ತಿರಬಹುದು. ಎಲ್ಲ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಅಥವಾ ಸ್ಮಶಾನಕ್ಕೋ ಎಂದು. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣವಿರುವ ಶ್ರೀಮಂತರಿಗಷ್ಟೇ ಬೆಲೆ ಕೊಡುತ್ತಾರೆ. ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲಕ್ಕೆ ಬಂದವರು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ. ಸೋಲುವುದರಿಂದ ಸಂಬಂಧ ಉಳಿಯುವುದಾದರೆ ಸೋತು ಬಿಡು. ಆದರೆ ಪ್ರತಿ ಸಲವೂ ನೀನೇ ಸೋಲುವುದರಿಂದ ಸೋಲನ್ನೇ ಬಿಟ್ಟು ಬಿಡು. ಚಿಂತಿಸಿ ಕೊರಗುತ್ತಿರುವವರು ಈ 6 ಪಾಠಗಳನ್ನು ಜೀವನದಲ್ಲಿ ಮರೆಯಬೇಡಿ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಇತರರ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಹುಡುಕುವುದನ್ನು ನಿಲ್ಲಿಸಿ ಮತ್ತು ನೀವು ಸಂತೋಷವಾಗಿರುತ್ತೀರಿ ಎಂದು. ಸಿಹಿಯಾಗಿ ಮಾತನಾಡುತ್ತಾ ಜನರು ಗೌರವಿಸುವುದಿಲ್ಲ, ಅವರು ಮೋಸ ಮಾಡುತ್ತಾರೆ. ಯಾರು ಯಾರಿಗೂ ಸೇರಿದವರಲ್ಲ. ಈ ಸತ್ಯವು ಕೆಟ್ಟ ಕಾಲದಲ್ಲಿ ಮಾತ್ರ ಅರ್ಥವಾಗುತ್ತದೆ. ನಮ್ಮನ್ನು ಪ್ರೀತಿಸೋರನ್ನು ನಾವು ಪ್ರೀತಿಸಬೇಕೇ ಹೊರತು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. ಕೊನೆಯದಾಗಿ ಒಂದು ಮಾತು, ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎಂಬುದು ಮಾತಿಗಷ್ಟೇ. ಎಣ್ಣೆ ಇದ್ದರಷ್ಟೇ ದೀಪ ಹತ್ತುವುದು. ನಾವು ಚೆನ್ನಾಗಿದ್ದರಷ್ಟೇ ಎಲ್ಲರೂ ನಮ್ಮವರು. ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಕೃಷ್ಣನನ್ನು ನಂಬಿ ಮೋಸ ಹೋದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಹೇಳಿ, ಕೃಷ್ಣ ಎಂದರೆ ಪರಮಾತ್ಮ, ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.